ಗೆಳೆಯರೇ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ನನ್ನ ವಿಡಿಯೋಗಳನ್ನು ನೀವು ಮೊದಲು ನೋಡಲು ಈ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೇ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಜಿಯೋ ಪ್ರೈಮ್ನ 99 ರೂಪಾಯಿ ರೀಚಾರ್ಜ್ನ 49 ರೂಪಾಯಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಈ ಒಂದು ಜಿಯೋ ಪ್ರೈಮ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಒಂದು ಕನ್ಫ್ಯೂಷನ್ಗಳಿಗೆ, ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರನ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಜಿಯೋ ಪ್ರೈಮ್ ಇರುವಂಥದ್ದು 99 ರೂಪಾಯಿಗೆ. ಈ ಒಂದು ಜಿಯೋ ಪ್ರೈಮ್ನ ನೀವು 49 ರೂಪಾಯಿಗೆ ರೀಚಾರ್ಜ್ ಮಾಡ್ಕೋಬೋದು. ಹೇಗೆ ಅಂತೀರಾ? ಈ ಒಂದು ಜಿಯೋದವರು ಜಿಯೋ ವ್ಯಾಲೆಟ್ ಅಂತ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ. ಕೆಲವರಿಗೆ ಗೊತ್ತಿದೆ ಇದ್ರ ಬಗ್ಗೆ, ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಒಂದು ಜಿಯೋ ಪ್ರೈಮ್ ವ್ಯಾಲೆಟ್ನಲ್ಲಿ ನೀವೇನಾದ್ರು ನಿಮ್ಮ ಮೊಬೈಲ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ 50 ರೂಪಾಯಿಗಳ ಒಂದು ಡಿಸ್ಕೌಂಟ್ ಕೂಪನ್ನ ಕೊಡ್ತಾರೆ ಅವರು. ಅಂದರೆ ನೀವು ಜಿಯೋ ಪ್ರೈಮ್ನ 49 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ದಂಗಾಯಿತು. ಈ ಒಂದು ಕೂಪನ್ನ ನೀವು ನಿಮ್ಮ ಮುಂದಿನ ರೀಚಾರ್ಜ್ಗಳಲ್ಲಿ, ಮುಂದೆ ನೀವೇನು 149, 303 ಇಂಥ ರೀಚಾರ್ಜ್ಗಳನ್ನು ಮಾಡಿಸ್ತೀರಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೂಪನ್ನ ಹಾಕಿ ನೀವು 50 ರೂಪಾಯಿಗಳ ಡಿಸ್ಕೌಂಟನ್ನು ಪಡಿಬೋದು. ಈ ಒಂದು ಜಿಯೋ ವ್ಯಾಲೆಟ್ನ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕ್ ಇದೆ. ಹಾಗೆ ಪ್ಲೇಸ್ಟೋರಲ್ಲಿ ಕೂಡ ನೀವು ಜಿಯೋ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಜಿಯೋ ಪ್ರೈಮ್ 99 ರೂಪಾಯಿ ರೀಚಾರ್ಜನ್ನು ನಾವು ಪ್ರತಿ ತಿಂಗಳು ಮಾಡಿಸ್ಕೋಬೇಕಾ? ಇಲ್ಲ ಗೆಳೆಯರೇ, ಈ ಒಂದು 99 ರೂಪಾಯಿ ರೀಚಾರ್ಜ್ನ ನೀವು ಮಾರ್ಚ್ 31ರೊಳಗೆ ಮಾಡಿಸ್ಕೊಂಡ್ರೆ ಮುಂದಿನ 1 ವರ್ಷಗಳ ಅವಧಿಗೆ ನೀವು ಜಿಯೋ ಪ್ರೈಮ್ನ ಸದಸ್ಯರಾಗಿರ್ತೀರ. ಜಿಯೋ ಪ್ರೈಮ್ 99 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಮಗೆ ಫ್ರೀ ಆದಂಥ ಒಂದು ಡೇಟಾ ಅಥವಾ ಕಾಲಿಂಗ್ ಸಿಗುತ್ತಾ? ಗೆಳೆಯರೇ, ಬರೀ 99 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಮಗೆ ಯಾವುದೇ ಆದಂಥ ಫ್ರೀ ಡೇಟಾ ಆಗಲಿ ಅಥವಾ ಫ್ರೀ ಕಾಲಿಂಗ್ ಆಫರ್ಗಳಾಗಲಿ ಸಿಗಲ್ಲ. 99 ರೂಪಾಯಿ ರೀಚಾರ್ಜ್ನ ಮಾಡಿಕೊಂಡು ಅದು ಆದಮೇಲೆ ನೀವು ತಿಂಗಳಿಗೆ 149 ರೂಪಾಯಿನೋ, 303 ರೂಪಾಯಿನೋ, 499 ರೂಪಾಯಿನೋ ನಿಮಗೆ ಯಾವ್ದು ಬೇಕೋ ಆ ಒಂದು ಪ್ಲ್ಯಾನ್ನ ಪ್ರತಿ ತಿಂಗಳು ರೀಚಾರ್ಜ್ ಮಾಡ್ಕೊತಾ ಹೋಗಬೇಕು. 99 ರೂಪಾಯಿಗಳ ಜಿಯೋ ಪ್ರೈಮ್ನ ನಾವು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ, ಗೆಳೆಯರೇ, ಮಾರ್ಚ್ 31ರೊಳಗೆ ನಾವು ಈ ಒಂದು ಜಿಯೋ ಪ್ರೈಮ್ಗೆ ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ನಾವು ನಾನ್ ಪ್ರೈಮ್ ಮೆಂಬರ್ಸ್ ಅಂತ ಆಗ್ತೀವಿ. ಅಂದರೆ ಜಿಯೋ ಪ್ರೈಮ್ ಮೆಂಬರ್ಸ್ ಅಲ್ಲ ಅಂತ. ಇದರ ಅಡಿಯಲ್ಲಿ ಜಿಯೋ ಪ್ರೈಮ್ ಮೆಂಬರ್ಗಳಿಗೆ ಸಿಗುವಂಥ ಒಂದು ಯಾವ ರೇಟ್ನ ಪ್ಲ್ಯಾನ್ ಇದೆ ಅದೇ ರೇಟ್ನ ಪ್ಲ್ಯಾನ್ಗಳೇ ನಾನ್ ಪ್ರೈಮ್ ಮೆಂಬರ್ಸ್ಗಳಿಗೂ ಸಿಗುತ್ತೆ. ಆದರೆ ನಾನ್ ಪ್ರೈಮ್ ಮೆಂಬರ್ಸ್ಗಳಿಗೆ ಅದರಿಂದ ಸಿಗುವಂಥ ಲಾಭಗಳು ತುಂಬ ಕಡಿಮೆ. ಹೇಗೆ ಅಂದರೆ, ಈಗ 303 ರೂಪಾಯಿನ ರೀಚಾರ್ಜ್ ಜಿಯೋ ಪ್ರೈಮ್ ಮೆಂಬರ್ಗಳಿಗೆ ದಿನಕ್ಕೆ 1 GB ಡೇಟಾ ಸಿಕ್ಕರೆ, ನಾನ್ ಪ್ರೈಮ್ ಮೆಂಬರ್ಗಳಿಗೆ ತಿಂಗಳಿಗೆ ಕೇವಲ 5 GB ಡೇಟಾ ಜಿಯೋ ಪ್ರೈಮ್ನ ರೀಚಾರ್ಜ್ನೂ ಮಾಡಿಸ್ದೆ ಹಾಗೆ ಬೇರೆ ಯಾವ ಪ್ಲ್ಯಾನ್ನ ಒಂದು ರೀಚಾರ್ಜ್ ಮಾಡಿಸ್ತಾ ಇದ್ದರೆ ಏನಾಗುತ್ತೆ? ಗೆಳೆಯರೇ, ಹೀಗೆ ಮಾಡಿದ್ರೆ ನಿಮ್ಮ ಮೊಬೈಲ್, ನಿಮ್ಮ ಏನು ಸಿಮ್ ಇದೆ ಅದು ಮುಂದಿನ 90 ದಿನಗಳವರೆಗೆ ಆ್ಯಕ್ಟಿವೇಟ್ ಸ್ಟೇಜಲ್ಲಿರುತ್ತೆ. ಅಂದರೆ ನಿಮಗೆ ಯಾವುದೇ ಉಚಿತ ಕರೆಗಳು, ಯಾವುದೇ ಒಂದು ಉಚಿತ ಡೇಟಾ ಸಿಗೋದಿಲ್ಲ. ಆದರೆ ಒಳಬರುವ ಕರೆಗಳು ಮತ್ತು ಒಳಬರುವ ಮೆಸೇಜ್ಗಳನ್ನು ನೀವು ಸ್ವೀಕರಿಸ್ಬೋದು. ಹಾಗೆ 90 ದಿನಗಳ ನಂತರ ಈ ಒಂದು ನಿಮ್ಮ ಸಿಮ್ ಡಿಆಕ್ಟಿವೇಟ್ ಆಗುತ್ತೆ. ಈಗಾಗಲೇ ನೀವು ಪ್ರೈಮ್ಗೆ ಮೆಂಬರ್ಶಿಪ್ ಆಗಿದ್ದೀರಾ. ಮಾರ್ಚ್ 31ರ ಒಳಗೆ ಈ ಒಂದು 303 ರೂಪಾಯಿ ಆಗಲಿ 149 ರೂಪಾಯಿಗಳ ಪ್ಯಾಕ್ಗಳನ್ನು ಹಾಕ್ಕೊಂಡ್ರೆ ಏನಾಗುತ್ತೆ? ಗೆಳೆಯರೇ, ನೀವು ಯಾವಾಗಾದರೂ ಹಾಕ್ಕೊಳ್ಳಿ. ಈ ಒಂದು ಪ್ಲ್ಯಾನ್ಗಳು ಸ್ಟಾರ್ಟ್ ಆಗೋದು ಏಪ್ರಿಲ್ 1ರಿಂದ. ಮಾರ್ಚ್ 31ರವರೆಗೆ ನಿಮಗೆ ಉಚಿತವಾದಂಥ ಆಫರ್ಗಳು ಮುಂದುವರಿತಾನೆ ಇರುತ್ತೆ. ನೀವು ಒಂದು 149 ಆಗಲಿ 303 ರೂಪಾಯಿಗಳಾಗಲಿ ನೀವು ಯಾವಾಗ ರೀಚಾರ್ಜ್ ಮಾಡಿಸ್ಕೊಂಡ್ರೂ ಇದು ಶುರು ಆಗೋದು ಏಪ್ರಿಲ್ 1ರಿಂದ. ಜಿಯೋ ಪ್ರೈಮ್ನ ಸದಸ್ಯರು ಮಾರ್ಚ್ 31 ಒಳಗಡೆ ಈ ಒಂದು ಪ್ಲ್ಯಾನ್ಗಳನ್ನು, ಅಂದರೆ 303, 499, 149 ರೂಪಾಯಿಗಳನ್ನು ಪ್ಲ್ಯಾನ್ಗಳನ್ನು ಹಾಕ್ಕೊಂಡ್ರೆ ಏನಾದರೂ ಸ್ಪೆಷಲ್ ಆಫರ್ ಇದೆಯಾ? ಹೌದು ಗೆಳೆಯರೇ, ನೀವು ಮಾರ್ಚ್ 31ರ ಒಳಗಡೆ ಏನಾದರೂ ಇದನ್ನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಡೇಟಾದ ಒಂದು ಆಫರ್ಗಳನ್ನು ಅವರು ಕೊಟ್ಟಿದ್ದಾರೆ. ಅದರ ಒಂದು ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಈ ರೀತಿಯಾದಂಥ ಒಂದು ಆಫರ್ನ ಅವರು ಕೊಟ್ಟಿದ್ದಾರೆ. ಜಿಯೋ ಪ್ರೈಮ್ ರೀಚಾರ್ಜ್ ಮಾಡಿಸಿರ್ತೀವಿ, ಹಾಗೆ ನಾವು ತಿಂಗಳಿಗೆ ಒಂದು ಯಾವುದೋ ಒಂದು ಪ್ಲ್ಯಾನ್ನ ಹಾಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾವುದಾದ್ರು ಒಂದು ತಿಂಗಳು ಬಿಟ್ಟೋದ್ರೆ, ಗೆಳೆಯರೇ, ನೀವು ಯಾವ ತಿಂಗಳು ಬಿಡ್ತೀರೋ ಆ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕರೆಗಳನ್ನು ಮಾಡಲಿಕ್ಕಾಗಲ್ಲ ಹಾಗೂ ಡೇಟಾನ ಯೂಸ್ ಮಾಡಲಿಕ್ಕಾಗಲ್ಲ. ಆದರೆ ಒಳಬರುವ ಕರೆಗಳನ್ನು, ಮೆಸೇಜ್ಗಳನ್ನು ನೀವು ಸ್ವೀಕರಿಸ್ಬೋದು. ಈ ಒಂದು ನೀವು ಪ್ರೈಮ್ನ ರೀಚಾರ್ಜ್ ಮಾಡಿಸ್ಕೊಂಡು ತಿಂಗಳಿಗೆ ಯಾವುದಾದ್ರೂ ಒಂದು ಪ್ಯಾಕನ್ನು ನೀವು ಹಾಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಕ್ಸ್ಟ್ರಾ ಏನಾದರೂ ಚಾರ್ಜ್ ಇದೆಯಾ? ಗೆಳೆಯರೇ, ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಚಾರ್ಜಸ್ಗಳು ಇರೋದಿಲ್ಲ. ಅವರು ಏನು ಪ್ಲ್ಯಾನಲ್ಲಿ ಹೇಳಿದ್ದಾರೆ, ಉಚಿತ ಕರೆಗಳು, ನೀವು ಉಚಿತ ಕರೆಗಳನ್ನು ಪಡ್ಕೋಬೋದು. ಹಾಗೆ ದಿನಕ್ಕೆ 1 GB ಡೇಟಾ ಇದ್ದರೆ ದಿನಕ್ಕೆ 1 GB ಡೇಟಾನ ನೀವು ಪಡ್ಕೋಬೋದು. ಆ 1 GB ಡೇಟಾ ಮೇಲೂ ನಿಮಗೆ ಇನ್ನೂ ಏನಾದರೂ ಡೇಟಾ ಬೇಕು ಅನಿಸಿದರೆ, ಇನ್ನು 4G ಡೇಟಾ ಬೇಕು ಅನಿಸಿದರೆ ನೀವು ಎಕ್ಸ್ಟ್ರಾ ಬೋನಸ್ ಪ್ಯಾಕ್ಗಳನ್ನು ಹಾಕೋಬೋದು.
ಜಿಯೋ ಪ್ರೈಮ್ನಲ್ಲಿ ರೋಮಿಂಗ್ ಚಾರ್ಜಸ್ ಇದೆಯಾ? ಗೆಳೆಯರೇ, ಜಿಯೋ ಪ್ರೈಮ್ಗೆ ಯಾವುದೇ ರೀತಿಯಾದಂಥ ರೋಮಿಂಗ್ ಚಾರ್ಜಸ್ ಇಲ್ಲ. ಭಾರತದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನೀವು ಹೋಗಿ ಕರೆಗಳನ್ನು, ಇಂಟರ್ನೆಟ್ನ ಬಳಸ್ಬೋದು. ಯಾವುದೇ ರೋಮಿಂಗ್ ಚಾರ್ಜಸ್ ಇರೋದಿಲ್ಲ. ಹಾಗೆ ಜಿಯೋ ಪ್ರೈಮಿಂದ ನಾವು ಇಂಟರ್ನ್ಯಾಷನಲ್ ಕಾಲ್ಸ್ಗಳನ್ನು ಮಾಡ್ಬೋದಾ? ಗೆಳೆಯರೇ, ನಾವು ಇಂಟರ್ನ್ಯಾಷನಲ್ ಕಾಲ್ಸ್ಗಳನ್ನು ಮಾಡ್ಬೋದು, ಅಂತಾರಾಷ್ಟ್ರೀಯ ಕರೆಗಳನ್ನು ಮಾಡ್ಬೋದು. ಆದರೆ ಅದು ಉಚಿತ ಸೇವೆ ಅಲ್ಲ. ಆ ಅಂತಾರಾಷ್ಟ್ರೀಯ ಕರೆಗಳಿಗೆ ನೀವು ಬೇರೆ ಪ್ಯಾಕ್ಗಳನ್ನ ತಗೊಂಡು ಅದಕ್ಕೆ ಹಣ ಕಟ್ಟಿ ಆ ಪ್ಯಾಕ್ಗಳನ್ನು ತಗೊಂಡು ನೀವು ಅಂತಾರಾಷ್ಟ್ರೀಯ ಕರೆಗಳನ್ನು ಮಾಡ್ಬೋದು. ಜಿಯೋ ಪ್ರೈಮ್ ರೀಚಾರ್ಜ್ನ ಎಲ್ಲಿ ಮಾಡಿಸ್ಬೇಕು? ಗೆಳೆಯರೆ, ಜಿಯೋ ಪ್ರೈಮ್ ರೀಚಾರ್ಜ್ನ ನೀವು ಭಾರತದ ಯಾವುದೇ ಒಂದು ರೀಚಾರ್ಜ್ ಸ್ಟೋರ್ಗಳಲ್ಲೂ ಮಾಡಿಸ್ಬೋದು. ನಿಮ್ಮ ಮೊಬೈಲ್ನಿಂದನೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡ್ಕೋಬೋದು. ಜಿಯೋ ವ್ಯಾಲೆಟ್ ಆ್ಯಪ್ನಲ್ಲಿ ಮಾಡ್ಕೋಬೋದು. ಹಾಗೆ ಜಿಯೋ ವೆಬ್ಸೈಟಲ್ಲಿ ಮಾಡ್ಕೋಬೋದು. ಪೇಟಿಎಮ್, ಮೊಬಿಕ್ವಿಕ್ ಯಾವುದೇ ವೆಬ್ಸೈಟ್ಗಳಲ್ಲಿ ಕೂಡ ನೀವು ಮಾಡ್ಕೋಬೋದು. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಟೆಕ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.